ಕ್ರೀಡೆಗಳು ಸಮುದಾಯದ ಬಾಂಧವ್ಯ ಬೆಸೆಯುವಂತೆ ಮಾಡುವ ಶಕ್ತಿ ಇದ್ದು, ಮುಂದೆ ಕೂಡ ಹೆಚ್ಚು ಕ್ರೀಡಾಕೂಟಗಳು ಆಯೋಜನೆಯಾಗಬೇಕು ಎಂದು ಬೆಳೆಗಾರರು ಹಾಗೂ ಹಿರಿಯರಾದ ಲೋಕನಾಥ್ ಟಿಎನ್ ಅಭಿಪ್ರಾಯಪಟ್ಟಿದ್ದಾರೆ. ಬಲಿಜ ನಾಯ್ಡು ಸಮಾಜದ ಅಂಗಸಂಸ್ಥೆಯಾದ ನಾಯ್ಡುಸ್ ಸ್ಪೋರ್ಟ್ಸ್ ಕ್ಲಬ್ ಕೊಡಗು ವತಿಯಿಂದ 2ನೇ ವರ್ಷದ ಕ್ರಿಕೆಟ್ ಪಂದ್ಯಾವಳಿ ಮೂರ್ನಾಡು ಕಾಲೇಜು ಮೈದಾನದಲ್ಲಿ ಏರ್ಪಾಡಾಗಿತ್ತು. ಮೂರ್ನಾಡು ಬೆಳೆಗಾರರಾದ ಗಣೇಶ್ ನಾಯ್ಡು ಮಾತನಾಡಿ, ಕ್ರಿಕೆಟ್ ಕ್ರೀಡಾಕೂಟವು 2ನೇ ಆವೃತ್ತಿಯಾಗಿದ್ದು, ದ್ವಿತೀಯ ಬಾರಿಗೆ ಮೂರ್ನಾಡಿನಲ್ಲಿ ಏರ್ಪಾಡಾಗ್ತಾ ಇರುವುದು ಸಂತಸ ತಂದಿದೆ ಎಂದರು. ಆಯೋಜಕ ಸಂಸ್ಥೆಯ ಉಪಾಧ್ಯಕ್ಷರಾದ ಹರ್ಷ ಟಿಜಿ ಅವರು ಕ್ರೀಡಾಕೂಟದಲ್ಲಿ ಜಿಲ್ಲೆಯ ವಿವಿಧ ಭಾಗಗಳಿಂದ ಒಟ್ಟು 8 ತಂಡಗಳು ಭಾಗವಹಿಸ್ತಾ ಇದೆ. ಲೀಗ್ ಮಾದರಿಯಲ್ಲಿ ಪಂದ್ಯಗಳು ನಡೆಯಲಿದೆ. ಅಂತಿಮ ಪಂದ್ಯಾಟಗಳು ನಾಳೆ ಸಂಜೆ ನಡೆಯಲಿದೆ ಎಂದರು. ನಾನು ಶ್ರೀನಿವಾಸ್ ಟಿಎಲ್, ಅಧ್ಯಕ್ಷರು, ನಾಯ್ಡು ಸ್ಪೋರ್ಟ್ಸ್ ಕ್ಲಬ್ ಮೂರ್ನಾಡ್ ಮತ್ತು ಎಲ್ಲ ಸಂಚಾಲಕರು. ನಾವು ದಿನಾಂಕ 10 ಮತ್ತು 11 ನಾಯ್ಡು ಕ್ರಿಕೆಟ್ ಟೂರ್ನಮೆಂಟ್ ಸೀಸನ್ 2 ಅನ್ನು ಆಯೋಜಿಸಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಬಾಂಧವರ ಸಂಪೂರ್ಣ ಬೆಂಬಲ ದೊರೆತಿದ್ದು ಉತ್ತಮ ರೀತಿಯಲ್ಲಿ ನಡೆಯುತ್ತಿದೆ. ನಾಳೆ ಅಂತಿಮ ಫೈನಲ್ ಪಂದ್ಯಾಟ ಹಾಗೂ ಮುಂದಿನ ವರ್ಷನೂ ಇದನ್ನು ಇನ್ನೂ ಉತ್ತಮ ಮಟ್ಟಕ್ಕೆ ನಡೆಸಲು ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ನಾವು ಕೇಳ್ಕೊಳ್ತೇವೆ. ನಾವು ನಾಯ್ಡು ಸ್ಪೋರ್ಟ್ಸ್ ಕ್ಲಬ್ನ ಉಪಾಧ್ಯಕ್ಷ. ನಾವು ಇದೀಗ ಒಂದು 8 ಟೀಮ್ ತಂಡಗಳು ನಮ್ಮ ಇದಕ್ಕೆ ಬಂದಿರ್ತದೆ. 8 ಇಲ್ಲಿ ಈಗ ಲೀಗ್ ಮ್ಯಾಚ್ಗಳು ನಡೀತಾ ಇದೆ. ಹಾಗೆ ಮತ್ತು ಸೆಮಿಫೈನಲ್ ಮತ್ತು ಫೈನಲ್ಸ್ ನಾಳೆ ನಡೀತದೆ. ನಾವೀಗ ಎಲ್ಲರಿಗೂ ಅನ್ನದಾನದ ಇದನ್ನು 2 ದಿವಸಕ್ಕೂ ಇಟ್ಟಿದ್ದೇವೆ. ಮತ್ತೆ ಹಾಗೆ ನಿಮ್ಮ ಎಲ್ಲ ಸಹಕಾರ ಎಲ್ಲ ಮುಂದಿನ ವರ್ಷ ನಡೆಸಬೇಕು ಅಂತ ಇದ್ದೀವಿ. ಇದು ಸಹಕಾರ ನಿಮ್ಮ ಸಹಕಾರದೊಂದಿಗೆ ಇದು ನಮ್ಮ 2ನೇ ಸೀಸನ್ 2 ಇದು. ಇನ್ನು ಹಾಗೆ ಮುಂದೆ ನಡೆಸ್ಕೊಂಡು ತುಂಬಾ ಅದ್ದೂರಿಯಾಗಿ ನಡೆಸಬೇಕು ಅಂತ ನಾವು ತೀರ್ಮಾನ ಮಾಡಿದ್ವಿ. ಬೌಲಿಂಗ್ ಫೀಲ್ಡ್ನಲ್ಲಿ ಚೇತನ್ ಗತಿ ನಂಬರ್ 23 ತಂಡದ ಒಟ್ಟು ಮೊತ್ತ 16. ಕೊನೆಯ ಚೆಂಡು ಚೇತನ್ ಅವರ ಕಡೆಯಿಂದ ಬ್ಯಾಟಿಂಗ್ ಸೈಡ್ ಸಂಜು
ನಾಯ್ಡುಸ್ ಸ್ಪೋರ್ಟ್ಸ್ ಕ್ಲಬ್ ಕೊಡಗು ಅಧ್ಯಕ್ಷರಾದ ಶ್ರೀನಿವಾಸ್ ಲೋಕನಾಥ್ ಮತ್ತು ಆಯೋಜಕರು ಬಲಿಜ ಸಮಾಜದ ಹಿರಿಯರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಕಿಶೋರ್ ಕುಮಾರ್ ಶೆಟ್ಟಿ. ಅತ್ಯುತ್ತಮ ಅಭ್ಯಾಸ ತೀರ್ಥ ಮಾಡಿದ್ರು.